ಉಡುಪಿ ಕಾರ್ಕಳದಲ್ಲಿ ಕೇಳಿಬಂದಂಥ ಒಂದು ಗಂಭೀರವಾದಂಥ ಆರೋಪ ಏನಿದೆ, ಸಾಮೂಹಿಕ ಅತ್ಯಾಚಾರದ ಗಂಭೀರವಾದಂಥ ಆರೋಪದ ವಿಚಾರವಾಗಿ ಒಂದು ಕಡೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮತ್ತೊಂದು ಕಡೆ ಆರೋಪಿ ತಾಯಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯುವತಿ ಅತ್ಯಾಚಾರ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಕೂಡ ಸಿಕ್ಕಿರುವಂಥದ್ದು. ಬಿಳಿ ವರ್ಣ ಕಾರ್ನಲ್ಲಿ ಯುವತಿಯನ್ನು ಕರೆದುಕೊಂಡು ಹೋಗಿದ್ದಂತಹ ಅಲ್ತಾಫ್ ಕಾರ್ಕಳದ ರಂಗನಪಲ್ಕೆ ಕಾಡಿನಲ್ಲಿ ಕರೆದುಕೊಂಡು ಹೋಗಿ ಅತ್ಯಾಚಾರವನ್ನು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಬಿಯರ್ ಬಾಟಲ್ನಲ್ಲಿ ಅಮಲು ಬರುವಂಥ ಡ್ರಗ್ಸನ್ನು ಮಿಶ್ರಣ ಮಾಡಿದ್ದಾರೆ. ಡ್ರಗ್ಸ್ ಮಿಕ್ಸ್ ಮಾಡಿ ತಂದಿದ್ದೆ ಆರೋಪಿ ಸ್ನೇಹಿತ ಸವೇರಾ ಸೇರಿ ಇಬ್ಬರು ಡ್ರಗ್ಸ್ ಬೆರೆಸೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರಂತೆ. ಅತ್ಯಾಚಾರ ನಡೆದ ಸ್ಥಳದ ಸಮೀಪ ಆರೋಪಿ ಸವೇರನ ಮನೆ ಇದೆ. ಕಾರ್ಕಳದಲ್ಲಿ ಯುವತಿ ಅತ್ಯಾಚಾರ ಕೇಸ್ಗೆ ನೋಡಿ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಬಿಯರ್ನ ಬಾಟ್ಲಲ್ಲಿ ಡ್ರಗ್ಸನ್ನು ಮಿಕ್ಸ್ ಮಾಡ್ಕೊಂಡ್ಬಂದಿದ್ದಾರೆ. ಅಲ್ತಾಫ್ ಯುವತಿಯನ್ನು ಕರ್ಕೊಂಬರ್ತಾನೆ. ಅಲ್ತಾಫ್ ಸ್ನೇಹಿತರು ಈ ಪ್ಲಾನನ್ನು ಮಾಡ್ತಾರೆ. ಆ ಬಳಿಕ ಅಮಲು ಬರುವಂಥ ಡ್ರಗ್ಸ್ ಮಿಶ್ರಣ ಆಗಿ ಆ ಸಂತ್ರಸ್ತೆಗೆ ಅಮಲು ಬಂದ ಬಳಿಕ, ಅಂದರೆ ಆಕೆ ಪ್ರಜ್ಞೆ ತಪ್ಪಿದ ಬಳಿಕ ಆಕೆಯ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರವನ್ನು ಮಾಡಲಾಗಿದೆ ಎನ್ನುವ ಗಂಭೀರವಾದಂಥ ಆರೋಪ ತನಿಖೆ ನಡೀತಾ ಇದೆ. ನೋಡಿ, ಸವೇರಾ ಅಲ್ತಾಫ್ನ ಸ್ನೇಹಿತ, ಯಾರು ಪ್ಲಾನ್ ಮಾಡಿದ್ರಲ್ಲ ಸವೇರಾ ಅಂತೇಳಿ, ಆತ ವಾಸ ಮಾಡ್ತಾ ಇದ್ದಂಥ ಮನೆಯ ಸಮೀಪದಲ್ಲೇ ಈ ಘಟನೆ ನಡೆದಿರೋದು. ಆತ ಚಾಲಕನಾಗಿ ಕೆಲಸ ಮಾಡ್ಕೊಂಡಿರ್ತಾನೆ. ಯಾವಾಗ ಮನೆಯಿಂದ ಹೋಗ್ತಾನೆ, ಯಾವಾಗ ಬರ್ತಾನೆ, ಕುಟುಂಬಸ್ಥರು ಕೇಳ್ತಾ ಇರಲಿಲ್ಲ. ಹಾಗಾಗಿ ಮೊನ್ನೆ ಕೂಡ ಅದೇ ರೀತಿಯಾಗಿ ಹೋಗಿದ್ದಾನಂತ ಕುಟುಂಬಸ್ಥರು ಅಂದ್ಕೊಂಡಿದ್ರು. ಈಗ ನೋಡಿದ್ರೆ ರಾತ್ರಿ ಬರ್ತಾರೆ ಪೊಲೀಸರು ಮನೆಗೆ, ಬಾಗಿಲು ಬಡಿತಾರೆ. ಎತ್ತಾಕೊಂಡು ಹೋದ್ಮೇಲೆ ಗೊತ್ತಾಗುತ್ತೆ, ಅಯ್ಯೋ ನೀನು ತಪ್ಪು ಮಾಡೋನೆ ಅಂತೇಳಿ. ಸವೇರಾ ತಾಯಿ ಮಾತಾಡಿದ್ದಾರೆ, ನೋಡ್ಕೊಂಬನ್ನಿ. कल आया खाना खाया, बाद में सो गया 8:30 को. हाँ, बाद में हम लोग भी 9 बजे खाना खा के सो गए. रात को पुलिस आया था, तभी पुलिस ने बोला एक्सीडेंट हो गया बोल के कार का. तो मैंने उसको पूछा नहीं कार किधर है बोल के, तो वो बोला कार का एक्सीडेंट हो गया है इसलिए उसको लेके जाता है, कल सुबह छोड़ देगा, ऐसा बोला. इतना ही बोला. दूसरे इसका बारे में मेरे को थोड़ा भी मालूम नहीं है ऐसा हुआ बोल के. लेकिन मेरे को विश्वास है क्या मेरा बेटा गलती नहीं करता है, नहीं किया ऐसा काम कभी नहीं करता है वो, क्योंकि आज तक काम नहीं किया उसने. क्योंकि मेरा बेटी लोग भी है, बहन लोग भी है, उसको वो क्यों करेगा, उसको इसमें फंसा दिया गया है. और मुस्लिम लोग ये इसका 1 का 4 लगा देते हैं, लेकिन उसको फंसा है इसमें. उसका कोई गलती नहीं, क्योंकि वो आता है, काम से आता है, खाना खाता है, सोता है और किधर जाता नहीं. और पीने का है तो 1 बियर नहीं 2 बियर लाता है, खाना खाता है, पीता है, सोता है. कल आया खाना खाया. ಇಬ್ಬರು ಆರೋಪಿಗಳು ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡಿರುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. 4 ದಿನ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಆರೋಪಿಗಳಾದಂಥ ಅಲ್ತಾಫ್ ರಿಚರ್ಡ್ಗೆ ಕಸ್ಟಡಿಗೆ ಕೊಡಲಾಗಿದೆ. ಹಲವು ಆಯಾಮಗಳಲ್ಲಿ ವಿಚಾರಣೆ ನಡೆಸೋದಕ್ಕೆ ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ನೋಡಿ, ಅತ್ಯಾಚಾರ ಆರೋಪದ ಹಿನ್ನೆಲೆಯಲ್ಲಿ ನಿನ್ನೆ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದರು. ಈಗ ಅವರನ್ನು ಕೋರ್ಟ್ಗೆ ಹಾಜರುಪಡಿಸಿ ಅವರನ್ನು ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ನೋಡಿ, ಒಬ್ಬ ಸಂತ್ರಸ್ತೆ 3 ತಿಂಗಳ ಹಿಂದೆ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಗುತ್ತೆ. ಪರಿಚಯ ಆದ ಬಳಿಕ ಕರೀತಾರೆ ಅಂತೇಳಿ ಹೋಗ್ತಾರೆ. 3 ತಿಂಗಳಲ್ಲಿ ಹೇಗೆ ನಂಬಿ ಹೋಗ್ತಾರೆ ಇವರು? ಆ ಥರ ನಂಬಿಕೆ ಬರುವಂತೆ ಇವರು ನಡ್ಕೊಳ್ತಾರೆ. ಕರ್ಕೊಂಡು ಹೋಗಿ ಆಕೆ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿರುವ ಬಗ್ಗೆ ಹಿಂದೂ ಕಾರ್ಯಕರ್ತರು ದೂರನ್ನು ಕೊಟ್ಟಿದ್ದರು. ದೂರನ್ನು ದಾಖಲು ಮಾಡಿಕೊಂಡಂಥ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಉಡುಪಿ ಪ್ರತಿನಿಧಿ ಹರೀಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈಗ ತನಿಖೆ ಹೇಗೆ ನಡೀತಾ ಇದೆ? ಪೊಲೀಸ್ ಅಧಿಕಾರಿಗಳು ಏನಾದರೂ ಮಾಹಿತಿಯನ್ನು ಕೊಟ್ಟಿದ್ದಾರಾ? ಈಗಾಗಲೇ ತನಿಖೆ ಒಂದು ರೀತಿಯ ಚುರುಕು ಮುಟ್ಟಿದೆ ಅಂತ ಹೇಳ್ಬೋದು. ಪೊಲೀಸರು ಈಗಾಗಲೇ ಆತನನ್ನ 4 ದಿನಗಳ ಕಾಲ ಕಸ್ಟಡಿಗೆ ತಗೊಂಡಿರುವಂತದ್ದು ಜೆಎಂಎಫ್ ಕೋರ್ಟಿನಲ್ಲಿ. ಯಾಕಂದ್ರೆ ಇನ್ನೂ ಹೆಚ್ಚಿನ ತನಿಖೆಯನ್ನ ಮಾಡಬೇಕಾದಂತ ಅನಿವಾರ್ಯತೆ ಇರೋದ್ರಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ
ಕೃತ್ಯ ಎಸಗಿದ್ರಲ್ಲಿ ಇವರಿಬ್ರೇನ ಅಥವಾ ಇನ್ಯಾರಾದ್ರೂ ಭಾಗಿಯಾಗಿದ್ದಾರಾ ಅನ್ನೋದು ಕೂಡ ಹೊರಬರಬೇಕಿದೆ. ಯಾಕಂದ್ರೆ ಸಂತ್ರಸ್ತೆಯ ತಾಯಿ ಈಗಾಗಲೇ ದೂರನ್ನ ಕೊಟ್ಟಿರೋದು, 3 ಜನ ಇದ್ರು ಅನ್ನುವಂತ ದೂರನ್ನ ಕೊಟ್ಟಿರೋದು. ಹಾಗಾಗಿ 2 ಜನ ಆರೋಪಿಗಳನ್ನ ಮಾತ್ರ ಈಗ ಬಂಧನ ಮಾಡಲಾಗಿರುವಂತದ್ದು. ಹಾಗಾಗಿ 3ನೇ ಆರೋಪಿ ಇದ್ದಾರಾ ಅನ್ನೋದು ಕೂಡ ಪತ್ತೆ ಆಗ್ಬೇಕಾಗಿದೆ. ಜೊತೆಗೆ ಈಗಾಗಲೇ ಹಿಂದೂ ಸಂಘಟನೆಗಳು ಕೂಡ ನಾಳೆಯ ದಿನ ಒಂದು ಖಂಡನಾ ಸಭೆಯನ್ನು ಕೂಡ ಕಾರ್ಕಳದಲ್ಲಿ ಬೃಹತ್ ಮಟ್ಟದಲ್ಲಿ ನಡೆಸುವುದಕ್ಕೆ ಘೋಷಣೆಯನ್ನು ಕೂಡ ಮಾಡಿರುವಂತದ್ದು. ಹಾಗಾಗಿ ಪೊಲೀಸರಿಗೆ ಸಾಕಷ್ಟು ಒತ್ತಡ ಕೂಡ ಇರುವಂತದ್ದು. ಯಾಕಂದ್ರೆ ಹಿಂದೂ ಸಂಘಟನೆಗಳು ಸಾಕಷ್ಟು ಸಂಖ್ಯೆಯಲ್ಲಿ ಜಮಾಯಿಸುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಇನ್ನೊಂದು ಕಡೆಯಲ್ಲಿ ಈಗಾಗಲೇ ಸಂತ್ರಸ್ತೆಯಿಂದ ಏನೊಂದು ಹೇಳಿಕೆಯನ್ನ ಪಡೆಯುವಂತ ಅನಿವಾರ್ಯತೆ ಕೂಡ ಇದೆ. ಯಾಕಂದ್ರೆ ಅವಳಿಗೆ ಡ್ರಗ್ಸ್ ಅನ್ನ ಮಿಕ್ಸ್ ಮಾಡಿ ಕೊಟ್ಟಿರೋದ್ರಿಂದ ಅವಳು ಸರಿಯಾದ ಒಂದು ಹೇಳಿಕೆಯನ್ನು ಕೊಡುವ ಹಂತಕ್ಕೆ ಬಂದಿಲ್ಲ ಅನ್ನೋದನ್ನ IG ಅವರ ಹೇಳಿಕೆಯಲ್ಲಿ ನಾವು ಕಂಡುಕೊಳ್ಬಹುದಾಗಿತ್ತು. ಹಾಗಾಗಿ ಅವಳು ಸರಿಯಾದ ಒಂದು ಪ್ರಜ್ಞೆಗೆ ಬರುವ ಹಂತವನ್ನು ಕೂಡ ಪೊಲೀಸರು ಕಾಯ್ತಾ ಇದ್ದಾರೆ. ಯಾಕಂದ್ರೆ ಅವಳ ಹೇಳಿಕೆಯ ಆಧಾರದಲ್ಲಿ ಓಕೆ, ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ಉತ್ತರ ಕನ್ನಡ ಭಾಗದಲ್ಲಿ ನಿರಂತರವಾಗಿ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ಸಾಕಷ್ಟು ಸಮಸ್ಯೆಗಳು ಉಲ್ಬಣ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಜಿಟಿ ಜಿಟಿ ಅಂತ ಮಳೆ ಸುರಿತಾ ಇದೆ. ಮೇಘನಾದಕ್ಕೆ ಸಮುದ್ರದ ಅಲೆಗಳು ನಾಟ್ಯವಾಡುತ್ತಿವೆ. ಆದ್ರೆ ಸಮುದ್ರದ ಅಲೆಗಳ ಜೊತೆ ಕಸದ ರಾಶಿ ದಡಕ್ಕೆ ಅಪ್ಪಳಿಸುತ್ತಿದೆ. ಇಡೀ ಸಮುದ್ರದ ಸೌಂದರ್ಯವನ್ನೇ ಹಾಳು ಮಾಡಿದೆ. ಕಸದ ತೊಟ್ಟಿಯಾದ ರವೀಂದ್ರನಾಥ್ ಟ್ಯಾಗೋರ್ ಕಡಲು. ಎಲ್ಲೆಂದರಲ್ಲಿ ಬಿದ್ದಿರುವ ಕಸದ ರಾಶಿಗೆ ಬೇಸತ್ತ ಪ್ರವಾಸಿಗರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶಗಳಲ್ಲಿ ಭಾರೀ ಮಳೆ ಸುರಿದಿದೆ. ಮಳೆಯ ಆರ್ಭಟಕ್ಕೆ ಒಣಕಟ್ಟಿಗೆಗಳು, ಕಾಡಿನ ಕಸಗಳು ಸಮುದ್ರ ಸೇರಿವೆ. ಅಲೆಗಳ ಜೊತೆ ಕಡಲ ತೀರಕ್ಕೆ ಬಂದು ಅಪ್ಪಳಿಸಿವೆ. ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರ ಕಡಲ ತಡಿಗಳು ಕಸದ ತೊಟ್ಟಿಯಂತಾಗಿದೆ. ಕಡಲ ತೀರದಲ್ಲಿ ಎಂಜಾಯ್ ಮಾಡೋದಕ್ಕೆ ಅಂತಾನೆ ಬರೋ ಪ್ರವಾಸಿಗರು ಎಲ್ಲೆಂದರಲ್ಲಿ ಬಿದ್ದಿರುವ ಕಸದ ರಾಶಿ ಕಂಡು ಅಸಹ್ಯ ಪಡುವಂತಾಗಿದೆ. ಹೀಗಾಗಿ ಪ್ರವಾಸಿಗರು ಸಮುದ್ರ ತೀರವನ್ನ ಸ್ವಚ್ಛವಾಗಿಸುವಂತೆ ಒತ್ತಾಯಿಸುತ್ತಿದ್ದಾರೆ. ರವೀಂದ್ರನಾಥ್ ಠಾಗೂರ್ ಬೀಚ್ ನೋಡಕ್ಕೆ ಎಷ್ಟು ಸುಂದರವಾಗಿದೆ. ಇಲ್ಲೆಲ್ಲ ಕಪ್ಪು ಚುಕ್ಕಿ ಥರ ಎಷ್ಟೊಂದು ಗಲೀಜಾಗಿದೆ. ಪ್ಲೀಸ್ ಇದನ್ನ ಕ್ಲೀನ್ ಮಾಡಿಸ್ರಿ. ಪ್ರವಾಸಿಗರೆಲ್ಲ ಬರ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಸುಂದರವಾಗಿ ಬೀಚ್ ಕಾಣ್ತಾ ಇದೆ. ಬಟ್ ಇದೆಲ್ಲ ತುಂಬ ಗಲೀಜಾಗಿದೆ. ದಯವಿಟ್ಟು ಮುನ್ಸಿಪಾಲ್ಟಿಯವರು ಅಥವಾ ಯಾರೋ ಇದಕ್ಕೆ ಸಂಬಂಧಪಟ್ಟವರು ಕ್ಲೀನ್ ಮಾಡಿಸಿ. ನಮಗೂ ನೋಡಕ್ಕೆ ಇನ್ನೂ ತುಂಬ ಖುಷಿಯಾಗುತ್ತೆ. ಒಂದೆಡೆ ಕಡಲ ತಡಿಯಲ್ಲಿ ಕಸದ ರಾಶಿಗೆ ಪ್ರವಾಸಿಗರು ಬೇಸರಗೊಂಡ್ರೆ, ಇನ್ನೊಂದೆಡೆ ಸ್ಥಳೀಯರು ಕಡಲಲ್ಲಿ ಬಿದ್ದ ಉರುವಲುಗಳನ್ನ ಸಂಗ್ರಹಿಸುವಲ್ಲಿ ಬ್ಯುಸಿಯಾಗಿದ್ದಾರೆ. ಇದು ಒಲೆಗೆ ಗ್ಯಾಸ್ ಖಾಲಿ ಆದಮೇಲೆ ಅಡುಗೆ ಮಾಡ್ತಾರೆ, ಸ್ವಲ್ಪ ನೀರು ಕಾಸ್ತಾರೆ. ಈಗ ಲೇಟ್, ಇದು ಒಣಗಿಲ್ಲ, ಸರಿ ಲೇಟ್ ಉಂಟು. ಮತ್ತು ಒಂದು ತಿಂಗಳು ಆಗಬೇಕು. ಅದು ರಾಶಿ ವರ್ಷ ಬರ್ತದೆ. ಇಲ್ಲ, ಒಂದ್ಸಲ ವರ್ಷ ಒಂದೇ ಸಲ